ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ಸಿಂಪಲಾಗಿರುವಂಥ ಒಂದು ಡಿಸೈನ್ ತೋರಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಡಿಸೈನ್ ಬಂದು ಈ ಥರ ಇದೆ, ತುಂಬ ಸಿಂಪಲ್ ಡಿಸೈನೇ. ಹಾಗೆ ಇದು ಸ್ಯಾರಿ ಬಂದು ಗೋಲ್ಡ್ ಕಲರ್, ಮತ್ತು ಅಂದರೆ ಮೆಂತೆ ಗೋಲ್ಡ್ ಥರ ಇದೆ, ಒಂದೇ ಕಲರ್ ಇರೋದು. ಅದಕ್ಕೆ ನಾನು ಇದಕ್ಕೆ ಮಲ್ಟಿ ಕಲರ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ಮಲ್ಟಿ ಕಲರ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇದು ಫ್ರಂಟು, ಈಗ ಬ್ಯಾಕು. ಹಾಗೆ ಇದಕ್ಕೆ ಡೋರಿಗೋಸ್ಕರ ಇಲ್ಲಿ 4 ಫ್ಲವರ್ನ ಹಾಕ್ತೀನಿ. ಹಾಗೆ ಈಗ ಇನ್ನೂ ಹಾಕಿಲ್ಲ, ಇದು ಹಾಕಬೇಕು. ಅರ್ಧದಲ್ಲಿದೆ, ಕರೆಂಟ್ ಹೋಯಿತು, ಹಾಗಾಗಿ ಅರ್ಧದಲ್ಲೇ ಸ್ಟಾಪ್ ಮಾಡಿದ್ದೀನಿ. ಹಾಗೆ ಇದು ಫ್ರಂಟು ಮತ್ತು ಬ್ಯಾಕ್ ಕಂಪ್ಲೀಟ್ ಆಗಿದೆ. ಇನ್ನು ಸ್ಲೀವ್ದು ಹಾಕಬೇಕು. ಸ್ಲೀವ್ದೆಲ್ಲ ಹಾಕಿದ್ಮೇಲೆ ತೋರಿಸ್ತೀನಿ ಇದು ಡಿಸೈನ್ ಹೇಗೆ ಬರುತ್ತೆ ಅಂತ. ಫ್ರೆಂಡ್ಸ್, ಹಾಗೆ ಇವತ್ತು ಸಿಂಪಲ್ಲಾಗಿರೋವಂಥ ಒಂದು ರಂಗೋಲಿ ಹಾಕಿದ್ದೀನಿ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಸಿಂಪಲ್ಲಾಗಿರೋವಂಥ ಒಂದು ರಂಗೋಲಿ ಹಾಕಿದ್ದೀನಿ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಲಾಗ್. ಇದು ಸಂಡೇ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ನೋಡಿ, ಇವತ್ತು ಫಸ್ಟ್ ಟೈಮ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಬಿರಿಯಾನಿ. ನಾನು ಜಾಸ್ತಿ ಕುಕ್ಕರಲ್ಲಿ ಮಾಡಿನೇ ರೂಢಿ, ಆದರೆ ಇವತ್ತು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಪಾತ್ರೆಯಲ್ಲಿ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ಮಾಡಬೇಕು. ಅದಕ್ಕೆ ನಮ್ಮ ಮನೇಲಿ ಇವತ್ತು ಯಾರೋ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ದಕ್ಕೆ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಹಾಗೆ ಇವತ್ತು ಸಂಡೇ, ಹಾಗೆ ಇವತ್ತು ಒಂದು ಫಂಕ್ಷನ್ ಇದೆ. ಫಂಕ್ಷನ್ಗೆ ಹೋಗೋ ಅಷ್ಟರಲ್ಲಿ ಬಿರಿಯಾನಿ ಮಾಡಿಕ್ಕೆ ಹೋಗೋಣ ಅಂತೇಳಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ಪಾತ್ರೆ ಬಂದು ತುಂಬ ಹಳೆ ಕಾಲದ್ದು, ನಮ್ಮ ಅಜ್ಜಿ ಇದ್ದಾಗ ತಗೊಂಡಿರೋದು. ಆಗೆಲ್ಲ ಒಲೆಯಲ್ಲಿ ಮಾಡ್ತಾಯಿದ್ವಿ, ಅದೇ ಪಾತ್ರೆನೇ ಇದು. ಈಗಲೂ ಕೂಡ ಇಟ್ಕೊಂಡಿದ್ದೀನಿ, ನಾನು ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ. ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶೋಬಲ್ ಲೇಡೀಸ್ ಫ್ಯಾಷನ್. ಸೊ ಇವತ್ತು ಅಮ್ಮ ಎಲ್ಲೋ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಎಲ್ಲಿ ಹೋಗ್ತಾ ಇದೆಯಮ್ಮ? ಇವತ್ತೊಂದು ಫಂಕ್ಷನ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಮಳೆ ಬರ್ತಾ ಇದೆ, ಮಳೆಯಲ್ಲಿ ಸೀರೆ ಉಟ್ಕೊಂಡು ಹೆಂಗೆ ಹೋಗೋದೋ ಗೊತ್ತಿಲ್ಲ. ಸರಿ, ಈ ಸೈಡ್ ಬನ್ನಿರಿ, ನಿಮ್ಮ ಔಟ್ಫಿಟ್ ನೋಡೋಣ. ಸಿಂಪಲಾಗೆ ರೆಡಿ ಆಗಿ, ನಾವು ಫುಲ್ ಗ್ರ್ಯಾಂಡಾಗಿ ಏನು ರೆಡಿ ಆಗೋದು. ಸಿಂಪಲ್ ಅಂದರೆ ಸಿಂಪಲ್, ಯಾವಾಗ ಇಷ್ಟೇ. ಫ್ರೆಂಡ್ಸ್, ಹೆಂಗೆ ಕಾಣಿಸ್ತಾ ಇದ್ದೀನಿ? ಫ್ರೆಂಡ್ಸ್, ಇವತ್ತೊಂದು ಫಂಕ್ಷನ್ ಇದೆ ಊರಲ್ಲೇ, ಅದಕ್ಕೆ ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಹಾಗೆ ಮಳೆ ಬೇರೆ ಬರ್ತಾ ಇದೆ, ಮಳೆಯಲ್ಲಿ ಹೇಗೆ ಹೋಗೋದು ಅಂತ ಗೊತ್ತಿಲ್ಲ. ಸ್ಯಾರಿ ಬೇರೆ ಉಟ್ಕೊಂಡು ಹೋಗೋದು ಕಷ್ಟ ಮಳೆಯಲ್ಲಿ. ನೈಟಿ ಹಾಕೊಂಡು ಹೋಗ್ಬಿಡು. ನೈಟಿ ಯಾರಾದ್ರೂ ಹಾಕೊಂಡು ಹೋಗ್ತಾರೆ ಫಂಕ್ಷನ್ಗೆ? ಏನು ತಲೆ ಐತೆ ಪೂಜಾ ನಿಮಗೆ? ಮತ್ತೆ ಹೇಳ್ತಾ ಇದೆಯಾ ಸೀರೆ? ನೈಟಿ ಹಾಕೊಂಡು ಯಾರಾದರೂ ಫಂಕ್ಷನ್ಗಳಿಗೆ ಹೋಗ್ತಾರೆ, ಅವ್ರು ತಗೊಂಡು ಎರಡು ಹೊಡಿತಾರೆ. ಅವ್ರೇನು ಕೇಳೋದು ಇಲ್ಲ, ಹೇಳಲ್ಲ. ಎಲ್ಲರ ಕಣ್ಣು ನಮ್ಮ ಮೇಲೇನೆ ಇರುತ್ತೆ. ಆಮೇಲೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತೀವಿ ಬಿಡ ಅವಾಗ. ಇವಳಪ್ಪ ಫಂಕ್ಷನ್ಗೆ ಹಿಂಗ್ ರೆಡಿ ನೈಟಿ ಹಾಕೊಂಡು ಬಂದಾಳೆ ದೂರ ದೂರ ಕೇಳೋರು ಕೇಳ್ಬಿಡ್ತಾರೆ. ಯಾಕಿಲ್ಲ ಕೇಳೋರು? ಸೆಂಟರ್ ಆಫ್ ಅಟ್ರಾಕ್ಷನ್. ನಮ್ಗೆ ಮಾನ ಮರ್ಯಾದೆ ಇರುತ್ತಾ? ಫಸ್ಟು ಎಲ್ಲಿ ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು, ಗೊತ್ತಾಯ್ತಾ? ಅಲ್ಲ, ಮಳೆ ಇವಾಗ ಬರ್ತಾ ಐತೆ. ಯಾವಾಗಂದ್ರೆ ಅವಾಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬೆಳಗ್ಗೆ ಒಂದು 5 ಗಂಟೆಯಿಂದ ಏನು ಸ್ಟಾರ್ಟ್ ಆಗಿ, ನಾವು ನೋಡಿದ್ದು 6 ಗಂಟೆಯಲ್ಲೇನೋ ಮಳೆ. ಸಕ್ಕ ಜೋರಾಗಿ ಬರ್ತಾ ಇತ್ತು ಮಳೆ. ಫ್ರೆಂಡ್ಸ್, ಅಲ್ಲೋಗಿ ಫಂಕ್ಷನಲ್ಲಿ ಏನು ವೀಡಿಯೋ ಮಾಡಲ್ಲ, ಯಾಕಂದರೆ ಇದು ಒಂದು ಮೆಚೂರ್ಡ್ ಆಗಿರೋವಂಥದ್ದು ಒಂದು ಫಂಕ್ಷನ್ನು. ಅದಕ್ಕೆ ವೀಡಿಯೋ ಏನು ಮಾಡಲ್ಲ ಅಲ್ಲಿ. ಈಗ ಹೋಗಿ ಫಂಕ್ಷನ್ಗೆ ಹೋಗಿ ಬರ್ತೀನಿ ಅಷ್ಟೇ. ಬಾಯ್ ಗಾಯ್ಸ್. ಫ್ರೆಂಡ್ಸ್, ಹಾಗೆ ಇವತ್ತು ಕಾಬೂಲ್ ಕಡಲೆ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವೊಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿ, ಇದನ್ನು ಕಾಬೂಲ್ ಕಡಲೆನ ರಾತ್ರಿನೇ ನೆನೆಸ್ಬಿಟ್ಟು ಬೆಳಿಗ್ಗೆ ಇದು ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ಒಂದು ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡ್ದಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಅಂದರೆ ಒಂದು 2 ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿ ನಾವು ಎಷ್ಟು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ದೊಡ್ಡದಾಗಿರುವಂಥ 1-2 ಈರುಳ್ಳಿ ಹಾಕಿದ್ದೀನಿ. ಈಗ ಇದನ್ನು ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿ. ಒಣಗಿರೋ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ನೋಡಿಕೊಂಡು, ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಖಾರ ತಿನ್ನೋದ್ರ ಮೇಲೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ.
ನಾನಿಲ್ಲಿ ಒಂದು 7-8 ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಖಾರ ಬೇಕು ಅಂತೇಳಿ ಒಂದು 8 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾವು ಕಾಬೂಲ್ಗೆ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿರ್ತೀವಿ. ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಬೇಕು. ಹಾಗೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಹಸಿಕಾಯಿ ತುರಿ ಹಾಕ್ತಾಯಿದ್ದೀನಿ. ಹಸಿಕಾಯಿ ತುರಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಟೇಸ್ಟ್ ಕೊಡೋದೇ ಹಸಿ ತೆಂಗಿನಕಾಯಿ. ನೋಡಿ ತುಂಬ ಚೆನ್ನಾಗಿರುತ್ತೆ ಇದು. ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಹಾಕ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೊಡೋದಿದೆ ಅಲ್ವಾ, ಅದಕ್ಕೆ ನಾನು ಒಂದು ಚಿಪ್ಪಷ್ಟು ಕೊಬ್ಬರಿ ಹಾಕಿದ್ದೀನಿ ಇದಕ್ಕೆ. ಅಂದರೆ ನಾನು ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ತುರಿದ್ಬಿಟ್ಟು ಹಾಕ್ಬೋದು, ಆದರೆ ನಾನು ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಹಾಗೆ ಇದು ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ಈಗ ಕಾಬೂಲ್ ಕಡಲೆ ಬೇಯಿಸಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು. ನೀರೆಲ್ಲ ಬಗ್ಗಿಸ್ಬಿಟ್ಟು ಬರೀ ಕಾಳನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೋಡಿದ್ರಲ್ಲ, ಕಾಬೂಲ್ ಕಡಲೆಗೆ ಒಗ್ಗರಣೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ದೇವಸ್ಥಾನದಲ್ಲಿ ಪ್ರಸಾದಕ್ಕೆಲ್ಲನೂ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಹಾಗೆ ಇದನ್ನು ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ. ನಮ್ಮ ಕಡೆ ಕಡಲೆ ಉಸ್ಲಿ ಅಂತಾರೆ. ಹಾಗೆ ಇದನ್ನು ಕಡಲೆಕಾಳಲ್ಲೂ ಮಾಡ್ಬೋದು. ನಾನಿವತ್ತು ಕಾಬೂಲ್ ಕಡಲೆಯಲ್ಲಿ ಮಾಡಿದೆ. ಸೇಮ್ ಇದೇ ಥರನೇ ಕಡಲೆಕಾಳಲ್ಲೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವೊಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಇದು. ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ದೇವಸ್ಥಾನಕ್ಕೆ ಪ್ರಸಾದಕ್ಕೆಲ್ಲ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಂಜೆ ಟೈಮು ಸ್ನ್ಯಾಕ್ಸ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಬಸ್ಸಾರು ಏನಾದರೂ ಮಾಡಿರ್ತೀವಲ್ಲ, ಆಗ ನಂಚ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವೊಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಇದು ಸ್ಲೀವ್ ಕೂಡ ಕಂಪ್ಲೀಟ್ ಆಯಿತು. ಸ್ಲೀವ್ ಬಂದು ಈ ಥರ ಸಿಂಪಲ್ಲಾಗಿ ಬರುತ್ತೆ. ಇದು ಬಾರ್ಡ್ರ್ ಮೇಲೇ ಹಾಕಿದ್ದೀನಿ. ಬಾರ್ಡ್ರ್ ಕೂಡ ಬೇಕು ಅಂತ ಹೇಳಿದ್ರು, ಅದಕ್ಕೆ ಬಾರ್ಡ್ರ್ ಮೇಲೆ ಹಾಕಿದ್ದೀನಿ. ನೋಡಿ, ಈ ಬಾರ್ಡ್ರ್ ಮೇಲೆ ಮಲ್ಟಿ ಕಲರ್ ಥ್ರೆಡ್ ಹಾಕಿರೋದ್ರಿಂದನೇ ಕಾಣಿಸ್ತಾ ಇರೋದು, ಇಲ್ಲಾಂದರೆ ಕಾಣಿಸ್ತಾನೆ ಇರಲಿಲ್ಲ. ಸ್ಯಾರಿ ಬಂದು ಈ ಕಲರ್ ಇದೆ, ಅದಕ್ಕೆ ನಾನು ಮಲ್ಟಿ ಕಲರ್ ಚೆನ್ನಾಗಿರುತ್ತೆ ಅಂತೇಳಿ ಮಲ್ಟಿ ಕಲರ್ನ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕಾಂಬಿನೇಷನ್ನು. ನೋಡಿ, 2 ಸ್ಲೀವ್ ಕಂಪ್ಲೀಟ್ ಆಯಿತು. ಇನ್ನು ಇದು ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಬನ್ನಿ ನಮ್ಮ ಫ್ರಿಡ್ಜ್ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಡಬಲ್ ಡೋರ್ ಫ್ರಿಡ್ಜ್ ಇದು, ಹೈಯರ್ದೇ ತಗೊಂಡಿರೋದು. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಿನ್ನೆ ಓಪನ್ ಮಾಡಿದ್ರಲ್ಲ, ಅದಕ್ಕೆ ಈಗ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ನಮ್ಮದು ಹಳೆ ಫ್ರಿಡ್ಜಲ್ಲಿ ಇದ್ದಿದ್ದೇನೆ ಇವೆಲ್ಲನೂ. ನೋಡಿ, ಜಿಂಕೆದು ಕೊಂಬು ಕೂಡ ಮುರಿದೋಗಿದೆ, ಆದರೂ ಅದನ್ನೇ ಹಾಕಿದ್ದಾರೆ ನಮ್ಮ ಮಕ್ಕಳು ಇರಲಿ ಅಂತ. ನಾನು ಬೇಡ ಅಂದೆ, ಆದರೂ ಹಾಕಿದ್ದಾರೆ. ಮುರಿದೋಗಿರೋದೆಲ್ಲ ಹಾಕ್ಬಾರ್ದು. ನೋಡಿ, ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಒಳಗಡೆ ಈ ಥರ ಇದೆ. ಇಲ್ಲೆಲ್ಲನೂ ಕಾಳುಗಳೇನಾದರೂ ಇಟ್ಕೋಬೋದು. ಹಾಗೆ ಈ ಕಡೆ ಎಲ್ಲ ಗ್ಲಾಸ್ಗಳೆಲ್ಲ ಇಟ್ಟಿದ್ದೀನಿ, ಗಾಜುದು. ಬೇರೆ ಎಲ್ಲೂ ಇಡೋಕ್ಕೆ ಜಾಗ ಇಲ್ಲ, ಅದಕ್ಕೆ ನಾನು ಆಗ್ಲಿಂದನೂ ಅಷ್ಟೇ, ಹಳೆ ಫ್ರಿಜ್ಜಲ್ಲೂ ಅಷ್ಟೇ ಸೇಮ್ ಎಲ್ಲಿ ಏನಿತ್ತೋ ಅದೇ ಥರನೇ ಜೋಡಿಸ್ಬಿಟ್ಟಿದ್ದೀನಿ. ನಮ್ಮನೇಲಿ ಕಬೋಜ್ ಮಾಡಿಸೋವರೆಗೂ ಇದೆಲ್ಲ ಇಲ್ಲೇ ಇರುತ್ತೆ. ಇದೆಲ್ಲ ಕಾಳುಗಳೇ ಇದರಲ್ಲಿರೋದು. ನೋಡಿ, ಇಲ್ಲೆಲ್ಲ ಕಾಳುಗಳು ಇಟ್ಕೊಂಡಿದ್ದೀನಿ. ಇದು ಐಸ್ ಬಾಕ್ಸು. ಹಾಗೆ ಕೆಳಗಡೆ ತೋರಿಸ್ತೀನಿ ನೋಡಿ. ಕೆಳಗಡೆ ಬಂದು ಈ ಥರ ಇದೆ, ಸ್ವಲ್ಪ ಜೋಡಿಸಿದ್ದೀನಿ. ಒಂದು ಸ್ವಲ್ಪ ಜೋಡಿಸಿದ್ದೀನಿ. ಇಲ್ಲಿ ಕೆಳಗಡೆ ತರಕಾರಿ ಇಟ್ಕೊಳ್ಳೋದು, ಇಲ್ಲಿ ಹಾಲು ಹಣ್ಣು ಎಲ್ಲ ಇಟ್ಕೊಳ್ಳೋದು ಇಲ್ಲಿ ನೋಡಿ. ಹಾಗೆ ನೈಲ್ ಪಾಲಿಶ್ ಕೂಡ ಇಟ್ಟಿದ್ದೀನಿ. ಇಲ್ಲಿ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ಎಲ್ಲ ಇಟ್ಟಿದ್ದೀನಿ. ಹಾಗೆ ಹುಣಸೆಹಣ್ಣು ಕೂಡ ಫ್ರಿಜ್ಜಲ್ಲೇ ಇಟ್ಟಿದ್ದೀನಿ ನಾನು, ಬೇಗ ಕಪ್ಪಾಗಲ್ಲ ಅಂತ. ಹಾಗೆ ನಮ್ಮ ಫ್ರಿಡ್ಜ್ ಕಲರ್ ಗ್ರೇ ಕಲರ್ ಇದು. ನಾನು ಬ್ಲ್ಯಾಕ್ ಕಲರ್ ಇಷ್ಟಪಟ್ಟಿದ್ದೆ, ಆದರೆ ಅದು ತುಂಬ ಚಿಕ್ಕದು ಅನ್ನಿಸ್ತು, ಅದಕ್ಕೆ ಗ್ರೇ ಕಲರ್ ತಗೊಂಡಿದ್ದೀನಿ. ಫ್ರೆಂಡ್ಸ್, ಹಾಗೆ ಬನ್ನಿ ವಾಷಿಂಗ್ ಮಿಷಿನ್ ತೋರಿಸ್ತೀನಿ. ಫ್ರೆಂಡ್ಸ್, ವಾಷಿಂಗ್ ಮಿಷಿನ್ ನೋಡಿ, ಇದೆ ನಮ್ಮದು ವಾಷಿಂಗ್ ಮಿಷಿನು. ಹೈಯರ್ ಕಂಪ್ನಿದೆ ಇದು ಕೂಡ.
ಫ್ರೆಂಡ್ಸ್ ಯಾರೋ ಸಾಂಗ್ ಹಾಕಿದ್ದಾರೆ, ಅದಕ್ಕೆ ಕಾಪಿ ರೈಟ್ ಬರುತ್ತೆ ಅಂತೇಳಿ ನಾನು ಮ್ಯೂಟ್ ಮಾಡಿದ್ದೀನಿ. ನೋಡಿ ಇದು ಕೂಡ ಸೇಮ್ ಕಲರು, ಬ್ಲಾಕ್ ಆ್ಯಂಡ್ ಗ್ರೇ ಕಲರ್ ಇದು. ಹಾಗೆ ಇದಕ್ಕೊಂದು ಸ್ಟ್ಯಾಂಡು ಮತ್ತು ಕವರ್ ಕೂಡ ಅವ್ರ ಹತ್ರನೇ ತೊಗೊಂಡ್ವಿ, ಕಂಪ್ನಿದಾದರೆ ಚೆನ್ನಾಗಿರುತ್ತೆ ಅಂತೇಳಿ. ನೋಡಿ ಕವರ್ ಕೂಡ ತೊಗೊಂಡಿದ್ದೀವಿ. ಲಾಸ್ಟ್ ಟೈಮ್ ವಾಷಿಂಗ್ ಮಿಷಿನ್ ಇಸ್ಕೊಂಡಾಗ ಅದು ಸ್ಯಾಮ್ಸಂಗು, ಆಗ ಕೂಡ ಅಷ್ಟೇ ಅವ್ರ ಹತ್ರನೇ ನಾನು ಕವರ್ ಇಸ್ಕೊಂಡೆ, ಅದು ಕೂಡ ಚೆನ್ನಾಗಿ ಬಾಳಿಕೆ ಬಂತು. ಅದಕ್ಕೆ ನಾನು ಈ ಸರಿನೂ ಅವ್ರ ಹತ್ರನೇ ಆ ಕಂಪ್ನಿದೇ ತೊಗೊಂಡಿದ್ದೀನಿ. ಯಾಕಂದರೆ ನಾವು ಬೇರೆ ಬೇರೆ ತೊಗೊಂಡು ಬರೋದು ಮತ್ತು ಅದಕ್ಕೆ ಸೆಟ್ ಆಗದೆ ಇರೋದು ಯಾಕೆ ಅಂತೇಳಿ ಅವ್ರ ಹತ್ರನೇ ತೊಗೊಂಡ್ಬಿಟ್ರೆ ಅದು ಕರೆಕ್ಟಾಗಿ ಗೊತ್ತಾಗುತ್ತಲ್ವ. ಹಾಗೆ ವಾಷಿಂಗ್ ಮಿಷಿನ್ ನಾನು 9 kg ಇಸ್ಕೊಂಡಿದ್ದೀನಿ. ಫಸ್ಟ್ ಇದ್ದಿದ್ದು 6 kg, ಅದಕ್ಕೆ ಈ ಸರಿ 9 kg ಇಸ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ ಈಗ ಇಲ್ಲಿ ಕಂಫರ್ಟು ಮತ್ತು ಲಿಕ್ವಿಡ್ ಹಾಕ್ತಾಯಿದ್ದೀನಿ. ಈ ಕಡೆ ಲಿಕ್ವಿಡ್ ಹಾಕೋದು, ಈ ಕಡೆ ಕಂಫರ್ಟ್ ಹಾಕೋದು. ನೋಡಿ ಬಾಕ್ಸು ಮಿಷಿನ್ ತಗೊಂಡು ಬಂದಾಗಿಂದ ಈಗಾಗಲೇ ಒಂದು 5-6 ಸರಿ ಹಾಕ್ಬಿಟ್ಟಿದ್ದೀನಿ. ವಾಷಿಂಗ್ ಮಿಷಿನ್ ಇದು ಸ್ಕ್ರೀನ್ ಟಚ್ ಥರ, ನಾವು ಫೋನಲ್ಲಿ ಸುಮ್ಮನೆ ಕ್ಲಿಕ್ ಮಾಡ್ತೀವಲ್ಲ ಆ ಥರ. ಮೊದಲಿದ್ದಿದ್ದಾದರೆ ಪ್ರೆಸ್ ಮಾಡಬೇಕಾಗಿತ್ತು, ಬಟನ್ಸ್ ಇತ್ತು, ಪ್ರೆಸ್ ಮಾಡಬೇಕಾಗಿತ್ತು. ಇದು ಪ್ರೆಸ್ ಮಾಡೋ ಅಷ್ಟಿಲ್ಲ. ನೋಡಿ ಇಲ್ಲಿ ಸುಮ್ಮನೆ ಟಚ್ ಮಾಡಿದ್ರೆ ಸಾಕು, ಪ್ಲೇ ಆಗುತ್ತೆ, ನೋಡಿ ಆನ್ ಆಗುತ್ತೆ. ಹಾಗೆ ಇದಕ್ಕೆ ವೈಫೈ ಕೂಡ ಕನೆಕ್ಟ್ ಮಾಡ್ಕೋಬೋದು. ಮನೇಲಿ ಯಾರಾದರೂ ಸೀನಿಯರ್ ಸಿಟಿಸನ್ ಇರ್ತಾರಲ್ಲ, ಅಂದರೆ ವಯಸ್ಸಾಗಿರೋರು ಇರ್ತಾರಲ್ಲ, ಅವರು ಕೂತಿರೋ ಜಾಗದಲ್ಲೇ ಫೋನಲ್ಲಿ ಕನೆಕ್ಟ್ ಮಾಡಿಕೊಂಡು ಆಪ್ರೇಟ್ ಮಾಡ್ಬೋದು ಅಂತ. ಆದರೆ ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ ಡೆಮೋ ವೀಡಿಯೋ ಕೂಡ ಮಾಡ್ತೀನಿ. ನಿಮ್ಗೆ ಯಾರಿಗಾದರೂ ಹೈಯರ್ ಕಂಪ್ನಿದು ವಾಷಿಂಗ್ ಮಿಷಿನ್ ಡೆಮೋ ಬೇಕು ಅಂದರೆ ಹೇಳಿ, ವಿಡಿಯೋ ಮಾಡ್ತೀನಿ. ಹಾಗೆ ನಮಗೆ ಡೆಮೋ ಮಾಡೋದಕ್ಕೆ ಬಂದಿದ್ರಲ್ವ, ಅವರು ಕೂಡ ಡೆಮೋ ಹೇಳಿರೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.